ನಮ್ಮದು ಬಳ್ಳಾರಿ ಕಡೆ. ಬಳ್ಳಾರಿ ಅವರು ಯಾರು ಅಡ್ಮಿಟ್ ಮಾಡಿದ್ರು? ನಮ್ಮ ಹಸ್ಬೆಂಡ್. ಏನಾಗಿದೆ? ಇದು ಜಾಂಡಿಸ್ ಜಾಸ್ತಿ. ಎಷ್ಟು ದಿನ ಆಯ್ತು? ವಾರ ಆಯಿತು. ವಾರ ಆಯ್ತು. ಇಲ್ಲಿ ಊಟಕ್ಕೆ ಬರೋಕತ್ತೆ? ಇದೇ ಫಸ್ಟ್. ಇವತ್ತೇ ಬಂದಿದೆ? ಹೇಗೆ ಗೊತ್ತಿರಲಿಲ್ಲ? ಗೊತ್ತಿದ್ದಿಲ್ಲ. ಹಾಂ, ಗೊತ್ತಿದ್ರೆ ದಿನ ಬರ್ತೀವಿ. ಹೊರಗಡೆ ಊಟ ಮಾಡಿದ್ವಿ, ಗೊತ್ತಿದ್ರೆ ಬರ್ತಿದ್ವಿ. ಇವತ್ತು ಬಂದು ಏನು ಕೊಟ್ಟಿದ್ದಾರೆ? ಅನ್ನ ಸಾಂಬಾರು ಮಜ್ಜಿಗೆ. ಹಾಂ, ಏನು ಹೇಳ್ತೀರಿ ಈಗ ಪೇಷಂಟ್ಗೆ? ಪೇಷಂಟ್ ಕೊಡ್ತಾರೆ ಕೆಲವೊಂದು ಹಾಸ್ಪಿಟಲ್ ಪೇಷಂಟಿಗೆ ಕೊಡ್ತಾರೆ, ಬಟ್ ಪೇಷಂಟ್ ನೋಡ್ಕೊಳ್ಳೋರು ಕೊಡಂಗಿಲ್ಲ. ಇಲ್ಲಿ ಕೊಡ್ತಾರೆ. ಇಲ್ಲಿ ಕೊಡ್ತಾರೆ. ಏನು ಹೇಳ್ತಾರೆ? ಅನ್ನ ಕೊಟ್ಟದ್ದು ಒಳ್ಳೆ ಭಾಗ್ಯ. ಊಟ ವ್ಯವಸ್ಥೆ ಇರೋದಕ್ಕೆ ಹೆಲ್ಪ್ ಆಗ್ತದೆ ನಮಗೂ. ಹೊರಗಡೆ 60-70 ಕೊಡಬೇಕು. ಫ್ರೀ ಊಟ. ಹೊರಗಡೆ ಹೋದ ತಕ್ಷಣ ಏನೋ ಸ್ವಲ್ಪ ಫುಡ್ ತಮ್ಮಕ್ಕೆ ಹೋದ್ರೆ ಭಾರಿ ರೇಟ್. 50-100 ರೂಪಾಯಿ ಅಂತ ಕೊಟ್ಟರು. ಇದೇ ಆದರೆ ಒಂದು ಸ್ವಲ್ಪ ಈಗ ಹುಕ್ಕೇರಿ ಹಾಸ್ಪಿಟಲಲ್ಲಿ ಬರೋರೇ ಕೆಲವರು ಬಡವರು, ಒಂದು ಸ್ವಲ್ಪ ಕಡಿಮೆ ಇರೋರು ಅಂತ, ಅವ್ರಿಗೆ ಈ ಥರ ಕೊಟ್ಟರೆ ಹೆಲ್ಪ್ ಆಗುತ್ತೆ. ತಮ್ಮ ಹೆಸರು? ಶ್ರುತಿ. ಓಕೆ. ಎಲ್ಲಿಯವರು? ದಾವಣಗೆರೆ ಅವರು. ಇಲ್ಲಿ ಎಷ್ಟು ದಿನ ಆಯ್ತು ಬಂದು? 5 ದಿವಸ. 5 ದಿನ. ಯಾರನ್ನ ಅಡ್ಮಿಟ್ ಮಾಡಿ? ನಮ್ಮ ಸೊಸಿ ಅಡ್ಮಿಟ್ ಮಾಡಿದ್ವಿ. ಡೆಲಿವರಿ ಆಯ್ತು. 5 ದಿವಸ. ಊಟಕ್ಕೆ ಇವತ್ತು ಬಂದಿದ್ದೀರಾ? ಮುಂಚೆ ಇವತ್ತೇ ಬಂದಿದ್ದು. ಹೇಗಿದೆ ಊಟ? ಚೆನ್ನಾಗಿತ್ತು. ಏನು ಹೇಳ್ತೀರಾ ಕೊಡೋದು? ಅವ್ರು ಏನು ಹೇಳ್ತಾರೆ? ಅನ್ನ ಹಾಕಿದ ಮನೆ ತಣ್ಣಗಿರಲಿ ಅಂತ ಹೇಳ್ತಾರೆ. ಅನ್ನ ಹಾಕಿದ ಮನೆ ತಣ್ಣಗೆ. ಯಾರೋ 1 ದಿನ ಕೊಡ್ಬೋದು, 2 ದಿನ ಕೊಡ್ಬೋದು. ದಿನ ಯಾರು ಕೊಡು ಒಳ್ಳೇದಾಗಲಿ ಅಂತ ಕೊಟ್ಟಿದಾರ. ಒಳ್ಳೇದೇ ಆಗಲಿ ನೋಡಿ. ಈಗ ಅನ್ನ ಹಾಕ್ತಾ ಅಂದ ತಕ್ಷಣ ಹೇಗೋ ನೋಡ್ಕೊಳ್ಳಲ್ಲ. ಸಾಲ ನಿಂತ್ಕೊಳ್ಳಿ, ಏನು ಮಾಡಿ, ಎಷ್ಟು ಬೇಕು ಅಷ್ಟು ತಗೊಳ್ಳಿ, ಕುತ್ಕೊಳ್ಳಿ, ಆರಾಮಾಗಿ. ಏನು ಇಲ್ಲ, ಅವ್ರು ನಮ್ಮ ಒಟ್ಟೆ ಅನ್ನ ಹಾಕಿದ್ದು ನಮಗೆ ಒಳ್ಳೇದಾಗಲಿ ಅಂತ ನೀವು ಮಾಡ್ತೀವಿ. ನಾವು ಅಲ್ಲಿ ಹಂಗೆ ತಿಳ್ಕೊಳ್ಳೋ. ಅನ್ನ ಉಂಡು ಆ ಕಡೆ ಹೋದಾಗ ಬೇರೆ ಮಾತಾಡ್ಬಾರ್ದು. ಇಲ್ಲಿ ಏನು ಮಾತಾಡ್ತಾ ಅದೇ ಮಾತಾಡ್ತೀವಿ. ಊಟ ದಾವಣಗೆರೆ.